ಯಾರು ದಿಕ್ಕಿಲ್ಲ, ಒಂದು ಲೈಟ್ ಇಲ್ಲ, ಈ ಊರಿಗೆ ಸೌಕರ್ಯ ಇಲ್ಲ, ನಮ್ಮೂರಿಗೆ ಯಾರು ದಿಕ್ಕಿಲ್ಲ. ಈಗ ಈ ಸಲ ಎಲೆಕ್ಷನ್ ಕೂಡ ಬಹಿಷ್ಕಾರ ಆಗ್ತೀವಿ ಸ್ವಾಮಿ. ಯಾರು ನಮ್ಮೂರಿಗೆ ಬರೋದು ಬೇಡ. ನಿಮ್ಮಂತವರಿಂದ ಬಂದು ನಮ್ಮೂರ್ನ ಉಳಿಸ್ಕೊಳ್ಳಿ, ಎಲ್ಲ ಬಿಟ್ಬಿಡಿ. ಎಲ್ಲರೂ ವಿಷ ಕುಡಿದು ಸತ್ತೋಗ್ತೀವಿ. ನೀವು ಚೆನ್ನಾಗಿರಿ ಅಧಿಕಾರಿಗಳು, ಅಷ್ಟೇ ಸ್ವಾಮಿ ಹೇಳ್ತಾ ಇರೋದು. ಒಳಗೇನಹಳ್ಳಿ ಗ್ರಾಮ ಇದು. ಇಲ್ಲಿ ಸುಮಾರು ದಳಸ್ನೂರು ಪಂಚಾಯತಿ ಕಸ್ಬಾ ಹೋಬಳಿಗೆ ಬರುತ್ತೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದ್ರೆ, ಸುಮಾರು ವರ್ಷಗಳಿಂದ ಸ್ಕೂಲಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ತುಂಬಾ ತೊಂದರೆ ಆಗಿದೆ. ಇಲ್ಲಿಗೂ ಮತ್ತು ನೀರು ನಾವು ಹೋಗಿ ಹೊತ್ಕೊಂಡ್ಬರ್ಬೇಕು ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ನೀರು ಬರೋದು. ಅಲ್ಲಿ ಊರಿಗೆ ಆಲ್ರೆಡಿ 15 ವರ್ಷಗಳಿಂದಲೇ ಟ್ಯಾಂಕ್ ವ್ಯವಸ್ಥೆ ಎಲ್ಲ ಆಗಿತ್ತು, ನಲ್ಲಿಗಳು ಹಾಕ್ಬೇಕು ಅಂತ ಪ್ರಾವಿಜನ್ ಆಗಿತ್ತು. ಈ ನಮ್ಮ ರಾಜಕಾರಣಿಗಳು ಕೆಲವೆಲ್ಲ ಸೇರ್ಕೊಂಡು ಊರಲ್ಲಿ ಆ ಕೆಲಸ ಆಗದೆ ಸ್ಥಗಿತ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದ್ರ ಎಲ್ಲ ಆಫೀಸ್ಗಳಲ್ಲೂ ಅರ್ಜಿ ಕೊಟ್ಟು ಇದುವರೆಗೂ ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಯಾರು ನಮ್ಮೂರಿಗೆ ಬಂದೂ ಇಲ್ಲ, ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟೇ ಇಲ್ಲ. ಮುದುಕರು, ಬಡವರು, ಬೊಗ್ಗರು, ಕೂಲಿ ಕಾರ್ಮಿಕರು ಎಲ್ಲರೂ ನೀರು ಬೇಕು ಅಂದರೆ ಒಂದು ದಿವಸ ಎಲ್ಲ ಕಾಯಬೇಕು, ಒಂದು ದಿವಸ ಕೂಲಿ ಮಾಡಬೇಕು, ಒಂದು ದಿವಸ ನೀರಿಗೋಸ್ಕರ ಇರಬೇಕು. ಅಂಥ ಪರಿಸ್ಥಿತಿ ನಮ್ಮೂರಲ್ಲಿ ಇದೆ. ಈ ಸುತ್ತು ಗ್ರಾಮಗಳಲ್ಲಿ ಯಾವ್ರಿಗೂ ಇಲ್ದಿರ್ತಕ್ಕಂಥ ದುಸ್ಥಿತಿ ನಮ್ಮೂರಿಗೆ ಬಂದಿದೆ. ಈಗ ಅದಲ್ಲದೆ ಪಂಚಾಯತಿಗೆ ನಮ್ಮ ಒಳಗೇನಹಳ್ಳಿ ಸಂಸ್ಥೆಯಿಂದ ವಾರ್ಷಿಕವಾಗಿ 8 ರಿಂದ 9 ಲಕ್ಷ ರೂಪಾಯಿ ತೆರಿಗೆ ಹೋಗುತ್ತೆ. ಅಷ್ಟು ಹೋದ್ರೂ ಕೂಡ 1 ಲಕ್ಷ ರೂಪಾಯಿ ಇವ್ರಿಗೆ ಖರ್ಚು ಮಾಡ್ತಕ್ಕಂಥ ಒಂದು ಇರಾದೆ ಅವ್ರಿಗೆ ಇದುವರೆಗೂ ಬಂದೇ ಇಲ್ಲ. ಇವಂಥ ಒಂದು ದುಸ್ಥಿತಿ ನಮ್ಗೆ ಬಂದಿದೆ. ಇದಕ್ಕೆ ಏನಾಗುತ್ತೆ ಅಂತಂದ್ರೆ, ಈ ಊರಲ್ಲಿ ರಾಜಕೀಯ ಮಾಡ್ಕೊಂಡು ಅವ್ರಿವ್ರು ಕುಮ್ಮ ಕೊಟ್ಟು ಊರನ್ನು ಹಾಳು ಮಾಡ್ತಾ ಇದ್ರೆ ವಿನಃ ಊರು ಉದ್ಧಾರ ಮಾಡಿದ್ದೇನೋ ಇಲ್ಲ. ಇದರಲ್ಲೇ ನಮಗೆ ವಿಶೇಷವಾಗಿ ಏನು ತೊಂದರೆ ಅಂತಂದ್ರೆ, ಮುದುಕರು ಜಾಸ್ತಿ ಜನ ಇದ್ದಾರೆ. ಅವ್ರ ನೀರಿಗೆ ತುಂಬ ಸಮಸ್ಯೆ ಆಗಿದೆ, ಸ್ಕೂಲಿಗೆ ತುಂಬ ಸಮಸ್ಯೆ ಇದೆ. ಅಟ್ಲೀಸ್ಟ್ ಮಕ್ಕಳು ಕುಡಿಯೋಕೆ ನೀರಲ್ಲ, ತೊಳೆಯೋಕೆ ಕೂಡ ನೀರು ಸಿಗಲ್ಲ. ಮೇಡಮ್ ಅವರು ಎತ್ಕೊಂಡ್ಬರ್ಬೇಕು ಅರ್ಧ ಕಿಲೋಮೀಟರ್ 3 ಕಿಲೋಮೀಟರ್. ಅದು ಸಾಧ್ಯವಾಗುತ್ತಾ? ಸ್ಕೂಲ್ ಮಕ್ಕಳು ಸೇರಿಸ್ತಾರ ಹೋಗ್ಲಿ? ಊರು ಉದ್ಧಾರ ಆಗುತ್ತಾ? ಇದು ಇಂಥ ಒಂದು ದುಸ್ಥಿತಿ ಬಂದಿದೆ ಸರ್. ದಯವಿಟ್ಟು ಇದು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ನೀವು ಮುಟ್ಟಿಸ್ಬೇಕು ಅಂತ ನಿಮ್ಮಲ್ಲಿ ಒಂದು ಕೋರಿಕೆ. ಒಳಗೇರಿನಹಳ್ಳಿ ಊರಿನ ಗ್ರಾಮಸ್ಥರು ದಳಸ್ನೂರು ಗ್ರಾಮ ಪಂಚಾಯತಿಗೆ 1 ವರ್ಷ ಆಗಿದೆ PDOಗೆ ಸ್ಕೂಲ್ ಮುಖಾಂತರನೇ ಅರ್ಜಿ ಕೊಟ್ಟಿದೆ. ಆ ಅರ್ಜಿ ಕೊಟ್ಟು ಮೊನ್ನೆ ಹೋಗಿ ಕೇಳಿದ್ದಕ್ಕೆ PDO ನೀನು ಏನು ಬೇಕೋ ಮಾಡ್ಕೊ ಹೋಗು ಅಂತೇಳಿ ನಮ್ಮನ್ನು ಗದರಿಸ್ಬಿಟ್ಟು ಆಚೆ ಕಳಿಸಿದ್ರು. PDO ಹೆಸರು ಚಿನ್ನಪ್ಪ ಅಂತ. ನಮ್ಮ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಜಾಸ್ತಿ ಅನಾನುಕೂಲ ಆಗಿದೆ. ಟಾಯ್ಲೆಟ್ ಕಟ್ಟಿದ್ದಾರೆ, ಸ್ಕೂಲ್ ಮಕ್ಕಳು ಎಲ್ಲಿಗೆ ಹೋಗಬೇಕು, ಅದಕ್ಕೆ ಬಾತ್ರೂಮ್ಗೆ ನೀರಿಲ್ಲ. ಈ ಸಮಸ್ಯೆ ಆಗಿ ತೊಂದರೆ ಆಗಿದೆ. ಮತ್ತು EO ಸಾಹೇಬ್ರಿಗೂ 1 ವರ್ಷ ಆಗಿದೆ ಅರ್ಜಿ ಕೊಟ್ಟು, ಸ್ಕೂಲ್ ಮುಖಾಂತರನೇ ಕೊಡಿಸಿದ್ದೀವಿ. ಅವರು ಯಾವುದೇ ಗಮನ ತಗೊಂಡಿಲ್ಲ. ನಾವು ಫೋನಲ್ಲಿ ಒಂದು 3 ಸಾರಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ EOನ, ಅವರು ಯಾವುದೇ ಗಮನ ತಗೊಂಡಿಲ್ಲ. ಮತ್ತು CS ಒಂದು ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ 12ನೇ ತಾರೀಕು. ಮತ್ತು DC ಅವತ್ತೇ ಕೊಟ್ಟಿದ್ದೀವಿ ಅರ್ಜಿ. ಎಲ್ರಿಗೂ ಕೊಟ್ಟು ನಮ್ಮ ಹತ್ರ ಅಕ್ನಾಲಜ್ಮೆಂಟ್ ಇದೆ. ಈಗವರೆಗೂ ಯಾರೂ ನಮ್ಮ ಊರಿಗೆ ಬಂದು ಅದನ್ನು ಪ್ರಶ್ನೆ ಮಾಡಿಲ್ಲ, ಕೇಳಿಲ್ಲ, ಗ್ರಾಮಕ್ಕೆ ಬಂದಿಲ್ಲ ಅವರು. ಈಗ ಸ್ಕೂಲ್ಗೆ ಮಕ್ಕಳು ಕಳಿಸ್ಬಾರ್ದು ಅಂತ ಈ ಪರಿಸ್ಥಿತಿಗೆ, ಮಕ್ಕಳ ಕೈಯಲ್ಲಿ ಏನೂ ಮಾಡಿಸಿದ್ರು ತೊಂದರೆ ಬರುತ್ತೆ ಅಂತೇಳಿ ನಾವೇ ಮಕ್ಕಳನ್ನ ಬೇರೆ ಸ್ಕೂಲ್ಗೆ ಹಾಕೋಣ ಅಂತೇಳಿ ತೀರ್ಮಾನ ತಗೊಳ್ತಾ ಇದ್ದೀವಿ. ಕಾರಣ ಅಂದ್ರೆ ಇದೇ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಇಲ್ಲ. ಸರ್ಕಾರದಿಂದ ಈ ರೋಜನಹಳ್ಳಿ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪು, ಹೆಂಗಸರು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪು. ಈ 30 ವರ್ಷದಿಂದ ನೀರು ರಾಜಕಾರಣ ಮಾಡ್ಕೊಂಡು ಈ ಊರಿಗೆ ಒಬ್ಬನು ಎಂಟ್ರಿ ಮಾಡ್ತಾ ಇಲ್ಲ. ಇವಕ್ಕ 30 ವರ್ಷದಿಂದ ಬೊಮ್ಮದಿಂದ ನೀರು ಬರ್ತಾ ಇತ್ತು. ಈಗ 3 ಬೋರ್ ಇತ್ಕೊಂಡು ಯಾಕೆ ಬರ್ಲಿಲ್ಲ ರೋಜನಹಳ್ಳಿಗೆ ನೀರು? ಅಲ್ಲಿ ಟ್ಯಾಂಕ್ ಕಟ್ಟಿದ್ರು, 2 ಊರಿಗೆ ಆಗ್ತಾ ಇತ್ತು ನೀರು. ಇವತ್ತು ರೋಜನಹಳ್ಳಿಗೆ ನೀರು ಬರ್ತಾ ಇಲ್ಲ. ಅಲ್ಲೊಂದು ಮೋಟ್ರ್ ಪೈಪ್ ಐತೆ, ಸ್ಟಾರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಫಿಲ್ಟರ್ ನೀರು ಹಾಕಿದ್ರೆ ನೀರು ಬರ್ತಾ ಇಲ್ವಾ? ಟ್ಯಾಂಕ್ ಕಟ್ಟಿ 15 ವರ್ಷ ಆಯ್ತು, ಯಾಕೆ ಟ್ಯಾಂಕ್ ಓಪನ್ ಮಾಡ್ಲಿಲ್ಲ? ರಾಜಕಾರಣ ಮಾಡ್ಕೊಂಡು ಇವ್ರು ಬರ್ತಾ ಇರೋದು. ಈ ಊರಲ್ಲಿ ಯಾರು ದಿಕ್ಕಿಲ್ದ್ರ ಆಗೋಗ್ಬಿಟ್ಟೈತೆ ಸಮಯ. ಅದಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಇವತ್ತು ನಮ್ಮ ಊರಿಗೆ ಆಗ್ಬೇಕಂದ್ರೆ ನಿಮ್ಮಂತವರಿಂದ ಆಗ್ಬೇಕು. ಇಲ್ಲಾಂದ್ರೆ ನಮ್ಮೂರು ಬಹಿಷ್ಕಾರ ಹಾಕಿ, ಇಲ್ಲ ಕ್ರಾಸ್ ಅಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡ್ಕೊಂತೀವಿ, ವಿಷ ಕುಡಿತೀವಿ ನೀರು ಬರಲ್ಲ ಅಂದ್ರೆ. ಅಷ್ಟೇ ಸಮಯ ಕೇಳ್ಕೊಳ್ತಾ ಇರೋದು. ದಯವಿಟ್ಟು ಎಲ್ಲ ಅಧಿಕಾರಿಗಳು ಬಂದು ಈ ರೋಜನಹಳ್ಳಿಗೆ ಡೆಲ್ಲಿನಿಂದ ಐತೆ ಸ್ವಾಮಿ ಹೆಸರು, ಏನಕ್ಕಿರೋದು ಹೆಸರು? ಸುಮ್ಮನೆ ಹೆಸರು. ಇಲ್ಲಿ ಲಕ್ಷಗಟ್ಟೆ ವ್ಯಾಪಾರ ಆಗ್ತದೆ ರೋಜನಹಳ್ಳಿ ಕ್ರಾಸ್ ಅಲ್ಲಿ. ಬಾತ್ರೂಮ್ಗಳು ಬೇರೆಯವ್ರು ಕೊಟ್ಟಿದ್ದಾರೆ ಸ್ವಾಮಿ, ಅಂಗಡಿಯವ್ರು ಕೊಟ್ಟಿದ್ದಾರೆ. ಕಟ್ಟಿರೋದು ಸ್ವಾಮಿ ಕಟ್ಟಿರೋದು PDO ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? PDO ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಅಲ್ಲಿ ಪ್ರೈವೇಟ್ ಅವ್ರು ಕೊಟ್ಟಿದ್ದಾರೆ ಟಾಯ್ಲೆಟ್. ಇಲ್ಲಿ ಸ್ಕೂಲ್ ಐಕ್ಳು ನೋಡಿ ಸ್ವಾಮಿ, ಪಕ್ಕದ ಮೇಲೆ ನೀರು, ಟಾಯ್ಲೆಟ್ ನೀರಿಲ್ಲ. ಏನ್ ಸ್ವಾಮಿ ಕಳಿಸ್ಬೇಕು? ಹುಡುಗನಾಗ ಏನ್ ಸ್ವಾಮಿ ಸವಲತ್ತಿಂದ ಏನೈತೆ ಸ್ವಾಮಿ? ಏನೈತೆ? ಏನು ಇಲ್ಲ. ಯಾರು ದಿಕ್ಕಿಲ್ಲ, ಪಂಚಾಯತಿ ಇಲ್ಲ, ಸಂಬಂಧಪಟ್ಟ MLA ಇಲ್ಲ, ಯಾವ ಅಧಿಕಾರಿಗಳು ಇಲ್ಲ ನಮ್ಮ ರೋಜನಹಳ್ಳಿಗೆ. ಅದಕ್ಕೆ ಎಲ್ಲರೂ ಬಂದು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ನಿಮ್ ಕಾವಲಿ ಹಿಡ್ಕೊಂತೀವಿ. ನಮ್ಮೂರ್ನ ಉಳಿಸಿ, ನಮ್ಮೂರ್ನ ಹೆಣ್ಣಾಗಿ ಹುಟ್ಟಿದ ಸ್ವಾಮಿ. ಈ ಊರಲ್ಲಿ ಹೆಣ್ಣು ತಕೊಂಡು ಹೋಗೋದಿಲ್ಲ, ಈ ಊರಲ್ಲಿ ಒಂದು ಹೆಣ್ಣು ಮಗುನ್ ತಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಆ ಕಷ್ಟ ನೋಡಕ್ಕಾಗಲ್ಲ. ಈ ಊರು ನೋಡಿದ್ರೆ ಒಂದು 50 ವರ್ಷ ಊರು ಇದ್ದ ಕಟ್ಟೈತೆ ಸ್ವಾಮಿ. 50 ವರ್ಷ ಊರು ಒಳಗಡೆ ನೋಡ್ಸಿವಿ. ಒಂದು ಕೋಟೆಗಳೆಲ್ಲ ಐತೆ ಈ ಊರಲ್ಲಿ. ಅವಳು ಅಲ್ಲಿ ನೋಡ್ಬೇಕು ಸಮಯಲ್ಲಿ, ಅಲ್ಲಿ ನೋಡ್ಬೇಕು. ಇಲ್ಲೆಲ್ಲ ಅಲ್ಲಿ ಬನ್ನಿ ಸ್ವಾಮಿ ನೋಡಿರಿ.
ಯಾರು ದಿಕ್ಕಿಲ್ಲ, ಒಂದು ಲೈಟ್ ಇಲ್ಲ, ಈ ಊರಿಗೆ ಸೌಕರ್ಯ ಇಲ್ಲ ಸ್ವಾಮಿ. ಇನ್ನು ಅಂಗನವಾಡಿ ಇಲ್ಲ, ನಡೀರಿ ನೋಡ್ತೀವಿ. ನಾವು ಒಬ್ಬರ ಮೇಲೆ ಚಾಡಿ ಹೇಳಲ್ಲ, ನಮ್ಮೂರಿಗೆ ಯಾರು ದಿಕ್ಕಿಲ್ಲ. ಈಗ ಈ ಸಲ ಎಲೆಕ್ಷನ್ ಕೂಡ ಬಹಿಷ್ಕಾರ ಆಗ್ತೀವಿ ಸ್ವಾಮಿ. ಯಾರು ನಮ್ಮೂರಿಗೆ ಬರೋದು ಬೇಡ. ನಿಮ್ಮಂತವರಿಂದ ಬಂದು ನಮ್ಮೂರ್ನ ಉಳಿಸ್ಕೊಳ್ಳಿ, ಎಲ್ಲ ಬಿಟ್ಬಿಡಿ. ಎಲ್ಲರೂ ವಿಷಯ ಕುಡಿದು ಸತ್ತೋಗ್ತೀವಿ. ನೀವು ಚೆನ್ನಾಗಿರಿ ಅಧಿಕಾರಿಗಳು, ಅಷ್ಟೇ ಸ್ವಾಮಿ ಹೇಳ್ತಾರೆ ಅದು.